ಶಿಕ್ಷಣ ಕ್ಷೇತ್ರ ಬಹಳ ಪವಿತ್ರವಾದಂಥ ಕ್ಷೇತ್ರ ಸರ್. ಇದು ನಮ್ಮ ಶಿಕ್ಷಕರ ವೃತ್ತಿ ಎಲ್ಲದಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಈ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಒಳ್ಳೆ ಶಿಕ್ಷಣ ನೀಡಿದರೆ ಏನಪ್ಪ ಅಂದರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸುಂದರ ಕ್ಷಣ ನಮಗೆ ಸಿಗ್ತದೆ. ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಏನಪ್ಪ ಅಂದ್ರೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಒಳ್ಳೆ ರೀತಿಯಿಂದ ನಾವು ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಮಕ್ಕಳು ನಮ್ಗೆ ಅಮೂಲ್ಯವಾಗಿರ್ತಕ್ಕಂಥ ಒಂದು ಬೆಲೆಯನ್ನು ಕೊಡ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಊರವರಾಗಲಿ, ಹಿರಿಯರ ಊರು ಗ್ರಾಮದ ಮುಖಂಡರಾಗಲಿ, SDM ಚವರಾಗಲಿ ಒಳ್ಳೆ ರೀತಿಯಿಂದ ನಮ್ಗೆ ಏನಪ್ಪ ಅಂದ್ರೆ ಗೌರವ ಕೊಟ್ಟು ಇವತ್ತಿನ ದಿವಸ ಏನಪ್ಪ ಅಂದ್ರೆ ಒಳ್ಳೆ ಅತ್ಯಂತ ವಿಜೃಂಭಣೆಯಿಂದ ನಮಗೇನಪ್ಪ ಅಂದ್ರೆ ಸನ್ಮಾನ ಮಾಡ್ಯಾರ. ಇಡೀ ಬಂಧು ಬಳಗ, ಆತ್ಮೀಯ ಸ್ನೇಹಿತರು, ಆತ್ಮೀಯ ಪ್ರೀತಿಯ ಬಂಧುಗಳು ಮತ್ತು ಇಡೀ ಗ್ರಾಮದ ರಾಂಪುರವಾಡಿ ಎಲ್ಲ ಜನರು ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅವ್ರ ವತಿಯಿಂದ ಏನಪ್ಪ ಅಂದ್ರೆ ಹಮ್ಮಿಕೊಂಡಾರ. ಇದು ಅವರಿಗೆ ಏನಪ್ಪ ಅಂದ್ರೆ ನಾನು ಇಡೀ ನನ್ನ ವತಿಯಿಂದ ಇಡೀ ನಮ್ಮ ಕಾಂಬ್ಳೆ ಪರಿವಾರದಿಂದ ಅವರಿಗೆ ಸಮಸ್ತ ಮುದ್ದು ಮಕ್ಕಳಿಗೆ ಮತ್ತು ಎಲ್ಲ ಗ್ರಾಮದ ಹಿರಿಯರಿಗೆ ಏನಪ್ಪ ಅಂದ್ರೆ ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್. ಪ್ರಥಮವಾಗಿ 1/12/1998 ಸರ್ಕಾರಿ ನೌಕರಿಗೆ ಏನಪ್ಪ ಅಂದ್ರೆ ಸೇವೆಯಲ್ಲಿ ಸೇರಿದ್ದು ಆ ಲಿಂಗದಳ್ಳಿ ಅಂತಕ್ಕಂಥ ಊರು, ಬಸವಕಲ್ಯಾಣ ತಾಲೂಕಿನಲ್ಲಿ ಲಿಂಗದಳ್ಳಿ ಅಂತಕ್ಕಂಥ ಊರಿನಲ್ಲಿ ಪ್ರಥಮವಾಗಿ ಸರ್ಕಾರಿ ಸೇವೆಗೆ ಏನಪ್ಪ ಅಂದ್ರೆ ಜಾಯ್ನ್ ಅದ. ಅಲ್ಲಿಂದ ಸುಮಾರು ಅಲ್ಲಿ 2 ವರ್ಷ ಸೇವೆ ಸಲ್ಲಿಸಿ 2000ರಿಂದ ಏನಪ್ಪ ಅಂದ್ರೆ 2015ವರೆಗೆ ರಾಜೋಳ ಮಾದರಿಯ ಪ್ರಾಥಮಿಕ ಶಾಲೆ ರಾಜೋಳದಲ್ಲಿ ಏನಪ್ಪ ಅಂದ್ರೆ ಸುಮಾರು 15 ವರ್ಷ ಏನಪ್ಪ ಅಂದ್ರೆ ಸತತವಾಗಿ ಸೇವೆ ಸಲ್ಲಿಸಿ ಅಲ್ಲಿ ಏನಪ್ಪ ಅಂದ್ರೆ ಇಡೀ ರಾಜೋಳದ ಜನತೆದು ಮತ್ತು ಇಡೀ ಆ ಮಕ್ಕಳದು ಒಂದು ಪ್ರೀತಿಯನ್ನು ಗಳಿಸಿದ್ದಕ್ಕಾಗಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಜನ ಬಂದು ಇಡೀ ಪ್ರತಿಯೊಂದು ಲಿಂಗದಳ್ಳಿ ಆಗಲಿ, ರಾಜೋಳ ಆಗಲಿ, ರಾಂಪುರ ಎಲ್ಲೆಲ್ಲಿ ಸೇವೆ ಸಲ್ಲಿಸಿದಲ್ಲಿ ಅಲ್ಲಿನ ಜನ ಬಂದು ಏನಪ್ಪ ಅಂದ್ರೆ ಇವತ್ತಿನ ಜನ ಅವರು ಪ್ರೀತಿ ವಿಶ್ವಾಸ ತೋರಿಸ್ಯಾರ. ನಾವು ಕಲಿಸಿರ್ತಕ್ಕಂಥ ಸಾರ್ಥಕ ಆಯಿತು ಅಂತಕ್ಕಂಥ ಭಾವನೆ ಇದು. ನಾವು ಪಟ್ಟಿರ್ತಕ್ಕಂಥ ಶಿಕ್ಷಣದಿಂದ ಅವ್ರೇನಪ್ಪ ಅಂದ್ರೆ ಆ ರೀತಿ ನಮ್ಮಲ್ಲಿ ವಿಶ್ವಾಸ ಆ ಮಕ್ಕಳು ಏನಪ್ಪ ಅಂದ್ರೆ ಯಾವುದೇ ಒಂದು ಶಿಕ್ಷಕರು ಒಳ್ಳೆ ರೀತಿಯಿಂದ ಕಲಿಸಿದ್ದಾಗಲೇ ಮಾತ್ರ ಆ ಮಕ್ಕಳು ಏನಪ್ಪ ಅಂದ್ರೆ ನಮ್ಗೆ ನಂಬ್ತಾರೆ. ನಾವು ಸುಮ್ಮನೆ ಕಾಟಾಚಾರಕ್ಕಾಗಿ ಶಿಕ್ಷಕರ ವೃತ್ತಿಗೆ ಸೇರಿ ಸುಮ್ಮನೆ ಬಂದು ಏನೋ ಹೋದಂದ್ರೆ ಯಾವ ಮಕ್ಕಳನ್ನು ನಂಬಲ್ಲ. ಇವತ್ತು ನಾವು ಒಳ್ಳೆ ರೀತಿಯಿಂದ ಕಲಿಸಿದ್ದು ಋಣನೇ ಏನಪ್ಪ ಅಂದ್ರೆ ಇಷ್ಟೊಂದು ಆ ಮಕ್ಕಳ ಪ್ರೀತಿ ನಮಗೆ ಸಿಗ್ತಾಯಿದೆ. ಹಾಗಾಗಿ ಈ ಒಂದು ಆ ಮಕ್ಕಳ ಪ್ರೀತಿನೂ ಸಿಕ್ಕಿದ ಸಲುವಾಗಿ ನಮ್ಮನ್ನು ಕೂಡ ಏನಪ್ಪ ಅಂದ್ರೆ ಭಾಳಷ್ಟು ಸಂತೋಷ ಆಗಿದೆ. ಇದೇ ರೀತಿ ಆ ಮಕ್ಕಳ ಪ್ರೀತಿ ನಮ್ಮ ಮೇಲೆ ಇರಲಿ, ನಮ್ಮದು ಕೂಡ ಆ ಮಕ್ಕಳಿಗೆ ಆಶೀರ್ವಾದ ಒಳ್ಳೆ ರೀತಿ ಸಿಗಲಿ ಅಂತಕ್ಕಂಥ ಭಾವನೆಯನ್ನು. ಈ ನಿವೃತ್ತಿ ಏನು ಸೇವಾ ನಿವೃತ್ತಿ ಹೊಂದುತ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರ? ಅನಿವಾರ್ಯವಾಗಿ ಸೇವೆಗೆ ಸೇರಿದ ಅನಿವಾರ್ಯ, ನಿವೃತ್ತಿ ಆಗೋದಂತೂ ಖಚಿತ ಸರ್. ಇದು ನಿವೃತ್ತಿ ಆಗೋದು ನಮಗೇನು ದುಃಖ ಇಲ್ಲ, ಭಾಳ ಸಂತೋಷ. ಅಂದರೆ ವೃತ್ತಿ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಏನಪ್ಪ ಅಂದ್ರೆ ಕಪ್ಪು ಚುಕ್ಕೆ ಇಲ್ಲದೆ ಏನಪ್ಪ ಅಂದ್ರೆ ನಿವೃತ್ತಿ ಇಲ್ಲಿಂದ ಹೊಂದುತ್ತಾ ಇದ್ದೇವಲ್ಲ, ಇದು ಭಾಳ ಸಂತೋಷ. ಹಾಗಾಗಿ ಎಲ್ಲ ಅಧಿಕಾರಿಗಳ ವರ್ಗದವರ ಪ್ರೀತಿ, ಮಕ್ಕಳ ಪ್ರೀತಿ, ಇಡೀ ನಾವು ಎಲ್ಲಿ ಸೇವೆ ಸಲ್ಲಿಸೋ ಇಡೀ ಗ್ರಾಮೀಣ ಜನತೆ ಏನಪ್ಪ ಅಂದ್ರೆ ಪ್ರೀತಿ ವಿಶ್ವಾಸ ತೋರಿಸ್ಯಾರ. ಅವ್ರ ಋಣ ಇವತ್ತೇನಪ್ಪ ಅಂದ್ರೆ ನಮ್ಗೆ ತೀರಿಸ್ಲಿಕ್ಕಾಗಲ್ಲ. ಇದೇ ಒಂದು ಭಕ್ತಿ ಕಡಿತನ ಇರಲಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತದೆ. ಈಗ ವಿದ್ಯಾರ್ಥಿಗಳನ್ನು ಕುರಿತು ಕೊನೆಯದಾಗಿ ಏನು ಹೇಳ್ತೀರಾ ಸರ್? ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಓದಬೇಕು. ಏನಪ್ಪ ಅಂದ್ರೆ ಅಂಬೇಡ್ಕರ್ ಹೇಳಿರುವ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಮಾತು ಹೇಳ್ಯಾರ. ಮಕ್ಕಳು ಯಾವಾಗ ನಾವು ಶಾಲೆಗೆ ಬರ್ತಾವೆ ಅಂತಂದಾಗ ಆ ಮಕ್ಕಳು ಶಿಕ್ಷಕರು ಏನು ಹೇಳ್ತಾರೆ ಅದು ಒಳ್ಳೆ ರೀತಿಯಿಂದ ಕಲಿಬೇಕು ಅಂತಕ್ಕಂಥ ಮಕ್ಕಳಿಗೆ ಹೇಳಕ್ಕೆ ಬಯಸ್ತೀನಿ. ಮಕ್ಕಳು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತಕ್ಕಂಥದ್ದು. ಯಾವ ಮಕ್ಕಳು ಕಷ್ಟಪಟ್ಟು ಓದ್ತಾರೆ, ಯಾವ ಮಕ್ಕಳು ಶಿಕ್ಷಕರು ಹೇಳಿದ್ದು ಒಳ್ಳೆ ರೀತಿಯಿಂದ ಕೇಳಿ ಏನು ಕಲಿತಾರ, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಿರ್ತಕ್ಕಂಥದ್ದು ನಾನು ಹೇಳಬೇಕು. ಈಗಾಗಲೇ ಹೇಳಿದ್ರೆ ಸರ್ ಅಂಬೇಡ್ಕರ್ ನಿಲುವಂತೆ ಥರ ಇರ್ಬೇಕಂತ. ಇವತ್ತು ಸೋನಾಥ್ ಎಸ್ ಕಂಬಳೆಯವರ ಒಂದು ನಿವೃತ್ತಿ ಜೀವನವನ್ನು ರಾಂಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಇದ್ದೀವಿ. ಇದು ಇವತ್ತು ನಿವೃತ್ತಿ ಇಲ್ಲ, ಅವರ ಜೀವನದಲ್ಲಿ ಮಾಡ್ತಕ್ಕಂಥ ದೊಡ್ಡ ಸಾಧನೆ. ಯಾವ ವ್ಯಕ್ತಿ ಸಾಧನೆ ಮಾಡ್ತಾನೋ ಅಂಥ ವ್ಯಕ್ತಿಗೆ ನಿವೃತ್ತಿ ಅಂತಕ್ಕಂಥದ್ದೇ ಇರುವುದಿಲ್ಲ ಅಂತಕ್ಕಂಥ ನಮ್ಮ ಹೇಳ್ತಾ ಇದ್ದೀನಿ. ಅಂಬೇಡ್ಕರ್ ಹೇಳಿದ ಹಾಗೆ ಶಿಕ್ಷಣವು ಹುಲಿ ಹಾಲಿದ್ದಂತೆ, ಅದು ಕುಡಿದನ್ನು ಗರ್ಜಿಸಲೇಬೇಕಂತ. ಯಾಕಂದರೆ ಇವತ್ತು ಇಷ್ಟೊಂದು ಅಪಾರ ಬಂಧು ಬಳಗ, ಪ್ರೀತಿ, ಮಮತೆ ಎಲ್ಲ ಗಳಿಸ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಶಿಕ್ಷಣದಿಂದ. ಯಾಕಂದರೆ ಶಿಕ್ಷಣವು ಎಲ್ಲಕ್ಕೆ ಒಂದು ಕೀಲಿ ಕೈ ಇದ್ದಂತೆ. ಅಂಥ ಅಪಾರ ಒಂದು ಬಡತನದಲ್ಲಿ ಹುಟ್ಟು, ಯಾಕಂದರೆ ಅವರು ಓದಬೇಕಾದ್ರೆ ಏನೂ ಇದ್ದಿಲ್ಲ. ಇವತ್ತು ಸಣ್ಣ ಒಂದು ಕುಟುಂಬದಲ್ಲಿ ಹುಟ್ಟಿ ಸಣ್ಣ
ನಾವು ಚಿತ್ಕೋಟ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಇವತ್ತು ಒಂದು ಹೆಮ್ಮರವಾಗಿ ಆಲದ ಮರದಂತೆ ಬೆಳೆದಿದ್ದಾರೆ. ಸೊ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಮತ್ತು ನಾನು ಒಂದು ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಅವರೇ ಕಾರಣ. ಯಾವ ರೀತಿಯಾಗಿ ಯಾವತ್ತು ನಮ್ಮ ತಂದೆ ತಾಯಿ ನಮಗೆ ಹುಟ್ಟಿಸಿದ್ದಾರೆ, ಬಟ್ ಅಕ್ಷರದ ಜ್ಞಾನ, ಶಿಕ್ಷಣದ ಜ್ಞಾನ ಮತ್ತು ಇವತ್ತೊಂದು ಸಮಾಜದಲ್ಲಿ ಅರಿವು ಬರಬೇಕಾದ್ರೆ ಅದಕ್ಕೆ ವಿಶ್ವನಾಥ್ ಕಾಂಬ್ಳೆಯವರ ಒಂದು ಮಾರ್ಗದರ್ಶನ ಮತ್ತು ಅವರ ನುಡಿಯಲ್ಲಿ ನಾನು ಬೆಳೆದಿದ್ದೇನೆ, ಅವರ ಗರಡಿಯಲ್ಲಿ ಬೆಳೀತಾ ಇದ್ದೀನಿ. ಸೊ ನಮ್ಮ ಕುಟುಂಬ ಇವತ್ತು ಶಿವಾನಂದ ಕಾಂಬ್ಳೆ, ಶ್ರೀಕಾಂತ್ ಕಾಂಬ್ಳೆ, ಸುಮಿತ್ ಕಾಂಬ್ಳೆ ಮತ್ತು ನಮ್ಮ ಅಮರಾಗಿರ್ತಕ್ಕಂಥ ಇಂದ್ರ ಪ್ರಸಾದ್ ಒಂದು ದೊಡ್ಡ ಕುಟುಂಬ ಹೋಗಿದೆ. ಆ ಕುಟುಂಬದ ಎಲ್ಲರ ಒಂದು ಚಿರಋಣಿಯಿಂದ ಇವತ್ತು ನಾವೆಲ್ಲ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವರು ಎಲ್ಲ ಸಹಕಾರಿ ಆಗಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಗೊತ್ತು ಬಂದಿದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ಬಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಅಪಾರ ಬಂಧು ಬಳಗವನ್ನು ಬಂದಿದ್ದಾರೆ. ಅವರಿಗೆಲ್ಲ ನಾವು ಕಾಂಬ್ಳೆ ಪರಿವಾರದ ಸಮಸ್ತ ಕಾಂಬ್ಳೆ ಪರಿವಾರವಾಗಿ ಅವರಿಗೆ ಧನ್ಯವಾದ ಹೇಳಿ ಮತ್ತು ಎಲ್ಲ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ.